ಮೈಸೂರು ಹೊರಟಿರೋದ್ರಿಂದ ಪೆಟ್ರೋಲ್ ಹಾಕ್ತಾ ಇದ್ದೀನಿ, ಹೋಗ್ತಾ ಇದ್ದೀವಿ. ಆ್ಯಂಡ್ ವೀಕ್ ಡೇ ಆಗಿರೋದ್ರಿಂದ ಇವತ್ತು ಸಿಕ್ಕಾಪಟ್ಟೆ ಖಾಲಿ ಇದೆ. ನೀವು ರೋಡ್ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಫ್ರೀ ಆಗಿದೆ. ಬಟ್ ನನಗೆ ಆಶ್ಚರ್ಯ ಆಗ್ತಾ ಇದೆ, XUV 711 ಯಾವಾಗಲೂ ಮೈಲೇಜ್ ಬರಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಅಂದರೆ ಅವ್ರು ಏನು ಕೊಟ್ಟಿರ್ತಾರೆ ಆ ಮೈಲೇಜ್ ಬರ್ತಾ ಇಲ್ಲ ಅಂತ. ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಕನ್ಸಿಸ್ಟೆಂಟ್ ಆಗಿ 50 ಕಿಲೋಮೀಟರ್ಸ್ ಹತ್ತತ್ರ ಎಕ್ಸ್ಪ್ರೆಸ್ ವೇನಲ್ಲಿ ಬಂದ್ರೂ ಇಷ್ಟು ಒಳ್ಳೆ ಮೈಲೇಜ್ ಕೊಡ್ತಾ ಇದೆ ನೋಡಿ. ಮೈಸೂರು ಹೊರಟಿರೋದ್ರಿಂದ ಪೆಟ್ರೋಲ್ ಹಾಕ್ತಾ ಇದ್ದೀನಿ. ಆಲ್ರೆಡಿ 15 ಲೀಟರ್ಸ್ ಅಷ್ಟು ಪೆಟ್ರೋಲ್ ಇದೆ. 2500 ಅಂದರೆ 25 ಲೀಟರ್ಸ್ ಆಫ್ ಪೆಟ್ರೋಲ್ ಈಗ ಹಾಕ್ತಾ ಇದ್ದೀನಿ. ಸೊ ಇನ್ನೇನು ಮುಗೀತು, ಅರೌಂಡ್ 24.23 ಲೀಟರ್ಸ್ ಹಿಡಿಸ್ತು. 24.23 ಲೀಟರ್ಸ್. ಟ್ರಿಪ್ ನೋಡಿ 0.8 ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಫ್ಯೂಯಲ್ ನೋಡ್ಬೋದು, ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಇದೆ, ಮುಕ್ಕಾಲು ಟ್ಯಾಂಕ್ ಇದೆ. ಆ್ಯಂಡ್ ರೇಂಜ್ ನೋಡೋದಾದರೆ $491 ತೋರಿಸ್ತದೆ. ಸೊ ಈ ರೇಂಜ್ ಬಂದು ಸಿಟಿ ಲಿಮಿಟ್ಸಲ್ಲಿ ನನಗೆ ಪ್ರೀವಿಯಸ್ಲಿ ಏನು ಮೈಲೇಜ್ ಕೊಡ್ತಾ ಇತ್ತು ಅದ್ರ ಮೇಲೆ ಇರುತ್ತೆ ಇದು. ಸೊ ಹೈವೇ ಒಂದು ಸರಿ ಟಚ್ ಆದರೆ ಇನ್ನೂ ಈ ರೇಂಜ್ ಇನ್ಕ್ರೀಸ್ ಆಗುತ್ತೆ ಇದು. ಆ್ಯಂಡ್ ಇವಾಗ ಇಲ್ಲಿ ಏರ್ ಓಡಿಸ್ತಾ ಇದ್ದೀನಿ. ಸ್ವಲ್ಪ ಏರ್ ಕಮ್ಮಿ ಇತ್ತು, ತುಂಬ ದಿನ ಆಗಿತ್ತು ಓಡಿಸಿ. ಆ್ಯಂಡ್ ನಾನು ಅರೌಂಡ್ 35 ಓಡಿಸ್ತೀನಿ ಏರು. ಸೊ ಬನ್ನಿ ಗೈಸ್, ಇಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಗೈಸ್ ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಟಾಪ್ ಮಾಡೀವಿ. ಟೈಮ್ ಬಂದು ಆಲ್ರೆಡಿ 10:30 ಆಗೋಯ್ತು. ಆ್ಯಂಡ್ ಈಗ ಇನ್ನೇನು ಎಕ್ಸ್ಪ್ರೆಸ್ ವೇ ಹತ್ರ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫ್ಲೈಓವರ್ ಇದೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕದಂಬ ಹತ್ರ ನಾನು ನಿಲ್ಸಿದ್ದೀವಿ. ಕದಂಬ ಇಲ್ಲಿಂದ ತಿನ್ಕೊಂಡು ಹೊರಡೋದೆ ಬನ್ನಿ. ಸೊ ಗೈಸ್ ಇವಾಗ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ವೀಕ್ ಡೇ ಆಗಿರೋದ್ರಿಂದ ಇವತ್ತು ಸಿಕ್ಕಾಪಟ್ಟೆ ಖಾಲಿ ಇದೆ. ನೀವು ರೋಡ್ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಫ್ರೀ ಆಗಿದೆ. ಬಟ್ ನೆಕ್ಸ್ಟ್ ಲೆವೆಲ್ ಫ್ರೀ ಆಗಿದ್ರು ಒಂದು ಲಿಮಿಟೇಷನ್ ಏನಂದರೆ 100 ಮೇಲೆ ದಾಟಂಗಿಲ್ಲ. 100 ಮೇಲೆ ಹೋದರೆ ಡೈರೆಕ್ಟಾಗಿ ಕ್ಯಾಮ್ರಾಯಿಂದ ಡೈರೆಕ್ಟಾಗಿ ಫೋಟೋ ಹೊಡ್ಕೊಂಡು ಕಳಿಸ್ತಾರೆ, ನೋಟಿಸ್, ಫೈನ್ ಕಟ್ಟಬೇಕಾಗುತ್ತೆ. 100 ಇಸ್ ದಿ ಸ್ಪೀಡ್ ಲಿಮಿಟ್ ಇನ್ ಮೈಸೂರು ಎಕ್ಸ್ಪ್ರೆಸ್ ವೇ. ಆ್ಯಂಡ್ ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ರೋಡಿಂದ ಏನಂದರೆ ಸಿಕ್ಕಾಪಟ್ಟೆ ಅಪ್ ಡೌನು ಮತ್ತು ಕರ್ವ್ಸ್. ಅದಕ್ಕೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗಿರೋದ್ರಿಂದನೇ ಇಲ್ಲಿ ತುಂಬ ಕಾಶಿಯಸ್ ಆಗಿರ್ತಾರೆ. ಇಲ್ಲಿ ಲೈಕ್ ಇಲ್ಲೆಲ್ಲೂ ನಿಲ್ಸಕ್ಕೆ ಬಿಡಲ್ಲ. ಇಲ್ಲೆಲ್ಲರೂ ನಿಲ್ಸಿದ್ರೆ ಅಕ್ಕಪಕ್ಕ ಫೈನ್ ಹಾಕ್ತಾರೆ. ಅದಕ್ಕೆ ಸ್ಪೀಡ್ ಲಿಮಿಟ್ ಕೂಡ ಇಟ್ಟಿರೋದು. ಒಳ್ಳೆ ಕಾರ್ ಇದೆ, ಬಟ್ ಒಳ್ಳೆ ರೋಡ್ ಕೂಡ ಇದೆ, ಫ್ರೀ ಆಗಿದೆ. ಬಟ್ 100 ಮೇಲೆ ಹೋಗೋಕ್ಕಾಗ್ತಾಯಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಆ್ಯಂಡ್ ಈ ಮೈಲೇಜ್ ಟೆಸ್ಟಲ್ಲಿ ಪ್ಯಾರಾಮೀಟರ್ಸ್ ನೋಡೋದಾದರೆ ನಾನು AC ಕಂಡೀಷನ್ ಆಫ್ ಮಾಡಿದ್ದೀನಿ. ಟೈರ್ ಪ್ರೆಷರ್ ಎಲ್ಲನೂ 35-36 ಇದೆ. ಆಮೇಲೆ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಲೋ 100 ಇದೆ. 95 ಸ್ಪೀಡಲ್ಲಿ ಇವಾಗ ಕ್ರೂಸ್ ಆನ್ ಮಾಡಿದ್ದೀನಿ. ಆ್ಯಂಡ್ ಈಗ ನೋಡ್ತಿರ್ಬೋದು, ರೇಂಜ್ ಇವಾಗ 436 ತೋರಿಸ್ತಾ ಇದೆ ವಿತ್ ಆವ್ರೇಜ್ ಫ್ಯೂಯಲ್ 15.7. ಸೊ ನೋಡೋಣ ಬನ್ನಿ. ಇನ್ನೂ ಅರೌಂಡ್ 120 ಕಿಲೋಮೀಟರ್ಸ್ ಇದೆ ಮೈಸೂರಿಗೆ ಹೋದ್ಮೇಲೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಗಾಯ್ಸ್ ನನಗೆ ಆಶ್ಚರ್ಯ ಆಗ್ತಾ ಇದೆ, XUV 711 ಯಾವಾಗಲೂ ಮೈಲೇಜ್ ಬರಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಅಂದರೆ ಅವ್ರು ಏನು ಕೊಟ್ಟಿರ್ತಾರೆ ಆ ಮೈಲೇಜ್ ಬರ್ತಾ ಇಲ್ಲ ಅಂತ. ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಕನ್ಸಿಸ್ಟೆಂಟ್ ಆಗಿ 50 ಕಿಲೋಮೀಟರ್ಸ್ ಹತ್ತತ್ರ ಎಕ್ಸ್ಪ್ರೆಸ್ ವೇನಲ್ಲಿ ಬಂದ್ರೂ ಇಷ್ಟು ಒಳ್ಳೆ ಮೈಲೇಜ್ ಕೊಡ್ತಾ ಇದೆ ನೋಡಿ. 17.9, 18 ಇತ್ತು, ಇವಾಗ 0.1 ಡಿಕ್ರೀಸ್ ಆಗಿದೆ. 18 ಮೈಲೇಜ್ ಬರ್ತಾ ಇದೆ ಇಷ್ಟು ಕನ್ಸಿಸ್ಟೆಂಟ್ ಆಗಿ. ಯಾಕೆ ಅಂದರೆ ಒಂದು ರೋಡ್ ತುಂಬ ಫ್ರೀ ಇದೆ, ಹಾಗೆ ನಾನು ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ. ಎಲ್ಲೂ ಇದುವರೆಗೂ ಬ್ರೇಕಿಂಗೇ ಮಾಡಿಲ್ಲ ಮೈಸೂರು ಎಕ್ಸ್ಪ್ರೆಸ್ ವೇ ಹತ್ತದಾಗಿಂದನು. ಸೊ ಅರೌಂಡ್ ಒಂದು 45 to 50 ಕಿಲೋಮೀಟರ್ಸ್ 95 ಸ್ಪೀಡ್ನಲ್ಲೇ ಕ್ರೂಸ್ ಕಂಟ್ರೋಲಲ್ಲಿ ಹೋಗ್ತಾ ಇದ್ದೀನಿ. ಆಮೇಲೆ ರೇಂಜ್ ಕೂಡ ಇನ್ಕ್ರೀಸ್ ಆಗಿದೆ. 430 ಏನೋ ಇತ್ತು ಎಕ್ಸ್ಪ್ರೆಸ್ ವೇ ಹತ್ತಬೇಕಾದ್ರೆ, ಇವಾಗ 504 ಆಗಿದೆ. ಸೊ ಇದೇ ಥರ ಬಂದರೆ ಒಳ್ಳೆಯದು. ಬಟ್ ಇದು ಆಕ್ಯುರೇಟ್ ಇರಲ್ಲ, ಇದು ಆ್ಯಕ್ಚುಲ್ ಆಗಿದ್ದು ಸ್ವಲ್ಪ ಕಮ್ಮಿ ಇರುತ್ತೆ. ಅರೌಂಡ್ ಒಂದು ನಂಗೆ ಗೊತ್ತಿರೋಂಗೆ ಇಲ್ಲಿ 18 ತೋರಿಸ್ತಾ ಇದೆ ಅಂದರೆ ರಿಯಲ್ ವರ್ಲ್ಡಲ್ಲಿ ಒಂದು 14 to 15 ಬರ್ತಾ ಇರ್ಬೋದು ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ಇದು ಆಕ್ಯುರೇಟ್ ಇಲ್ಲ, ಇದು ತುಂಬ ವೇರಿಯೇಷನ್ಸ್ ಇರುತ್ತೆ ಇದು. ಆ್ಯಂಡ್ ರೋಡ್ ನೋಡಿ ಎಷ್ಟು
ಖಾಲಿ ಇದೆ ಅಂತ ರೋಡ್ ನೋಡೋಕ್ಕೆ ಖುಷಿ ಆಗ್ತದೆ. ನಾನು ಎಷ್ಟು ಸರಿ ಬಂದಿದ್ದೀನಿ, ಇಷ್ಟು ಫ್ರೀ ನಾನಂತೂ ಯಾವತ್ತೂ ನೋಡಿಲ್ಲ, ಇಷ್ಟು ಫ್ರೀ ಆಗಿರೋ ಎಕ್ಸ್ಪ್ರೆಸ್ ಅಲ್ಲ. ಖುಷಿ ಆಗ್ತದೆ ಒಂಥರ ಓಡ್ಸೋಕ್ಕೇನೆ. ಗಾಯ್ಸ್, ಈಗ ಸೆಕೆಂಡ್ ಟೋಲ್ ಶ್ರೀರಂಗಪಟ್ಟಣ ಹತ್ರ ಬರುತ್ತಲ್ಲ, ಟೋಲ್ ಪಾಸ್ ಆಗಿ ಹೋಗ್ತಾ ಇದ್ದೀವಿ. ಇನ್ನೊಂದು ಅರೌಂಡ್ 30 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಅನ್ಸುತ್ತೆ ಶ್ರೀರಂಗಪಟ್ಟಣದಿಂದ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫ್ರೀ ಆಗಿದೆ, ಸಕ್ಕತ್ತಾಗಿದೆ ಇವತ್ತಂತೂ ಓಡ್ಸೋಕ್ಕೆ. ಆ್ಯಂಡ್ ವೆದರ್ ಇಷ್ಟು ದಿನ ಬ್ಯಾಂಗ್ಳೂರಲ್ಲಿ ಫುಲ್ಲು ಕೋಲ್ಡ್ ಇತ್ತು, ಚಳಿ ಅಂದರೆ ಚಳಿ. ಇವತ್ತು ಆಲ್ರೆಡಿ ನೋಡಿದ್ರೆ ಎಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಗೈಸ್, ಜಸ್ಟ್ ಮೈಸೂರು ರೀಚ್ ಆದ್ವಿ. ಆ್ಯಂಡ್ ಮೈಲೇಜ್ ನೋಡ್ತಾ ಇರ್ಬೋದು, 17.2 ತೋರಿಸ್ತಾ ಇದೆ. ಸ್ವಲ್ಪ 2-3 ಕಿಲೋಮೀಟರ್ ಸಿಟಿ ಒಳಗಡೆ ಬಂದೆ, ಅಲ್ಲಿ ತನಕ 17.4 ಇತ್ತು, ರೆಡ್ಯೂಸ್ ಆಯಿತು. ಸೊ ಟೋಟಲ್ ಡ್ರೈವ್ ಫ್ರಮ್ ಮೈ ಹೋಮ್ ಈಸ್ it is 142.9 and average speed is 59. ಸೊ ಬನ್ನಿ, ಇವಾಗ ಚಾಮುಂಡಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ಸಿಗ್ತೀನಿ. ಗಾಯ್ಸ್, ಇದು ಚಾಮುಂಡೇಶ್ವರಿ ಟೆಂಪಲ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಅರೌಂಡ್ ಒಂದು ಎಷ್ಟು ಕಿಲೋಮೀಟರ್ಸ್ ಇದೆ ಗೊತ್ತಾ? ಒಂದು 7 ಕಿಲೋಮೀಟರ್ಸ್ ಇದೆ ಇದು. ಸೊ ಇಲ್ಲೂ ಒಂದು ಟೆಸ್ಟ್ ಮಾಡೋಣ ಅಂತ, ಮೈಲೇಜ್ ಟೆಸ್ಟು. ಸೊ ಇದನ್ನು 0 ಮಾಡ್ತೀನಿ, ಆ್ಯಾವ್ರೇಜು. ಸೊ ನೋಡೋಣ ಬನ್ನಿ ಎಷ್ಟು ಕೊಡುತ್ತೆ ಅಂತ. ಬೆಟ್ಟ ಹತ್ತದ ಮೇಲೆ ತೋರಿಸ್ತೀನಿ. ಸುಮಾರೊಂದು ಈ ಕಾರ್ ತೊಗೊಂಡಾಗಿಂದ ಪೂಜೆ ಮಾಡಿಸ್ಬೇಕು ಅಂತ ನಾನೊಂದು 3-4 ಟೈಮ್ಸ್ ಬಂದೆ. 3-4 ಟೈಮ್ಸ್ ಕೂಡ ದರ್ಶನನೇ ಆಗಲಿಲ್ಲ. ಅಷ್ಟೊಂದು ರಶ್ಶು. ಅದು ನಾನು ಬಂದಿದ್ದೆಲ್ಲ ಆಲ್ಮೋಸ್ಟ್ ವೀಕೆಂಡ್ಸೇ. ಅರೌಂಡ್ ಒಂದು ದೇವಸ್ಥಾನದಿಂದ 2 ಕಿಲೋಮೀಟರ್ಸ್ ಕೆಳಗಡೆನೆ ಅಷ್ಟು ಟ್ರಾಫಿಕ್ ಇರ್ತಾ ಇತ್ತು. ಇವಾಗ ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ, ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾರೆ. ಇವತ್ತು ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿದೆ. ಆ್ಯಂಡ್ ರೋಡ್ಸ್ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಏನಾದ್ರು ಕಿತ್ತೋಗಿದ್ರೆ ತಕ್ಷಣ ರಿಪೇರಿ ಮಾಡ್ತಾರೆ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾನೆ ಇರ್ತಾರೆ. ಆಮೇಲೆ ತುಂಬ ನೋನ್ ಪ್ಲೇಸ್ ಚಾಮುಂಡೇಶ್ವರಿ ಬೆಟ್ಟ, ಅದಕ್ಕೋಸ್ಕರ ರೋಡ್ ತುಂಬ ಚೆನ್ನಾಗಿದೆ. ಮತ್ತು ಜನನೂ ಅಷ್ಟಿಲ್ಲ. ಹೋಪ್ಫುಲ್ ಇವತ್ತಾರು ದರ್ಶನ ಆಗುತ್ತೆ ಅನ್ಕೊಂಡು. ಏನು 6 ತಿಂಗಳಿಂದ ನನಗೆ 3-4 ಟೈಮ್ಸ್ ಬಂದಿರೋ ದರ್ಶನ ಆಗಿಲ್ಲ. ಬನ್ನಿ ನೋಡೋಣ. ಸೊ ಗೈಸ್, ಜಸ್ಟ್ ರೀಚ್ ಆದ್ವಿ ಚಾಮುಂಡೇಶ್ವರಿ ಟೆಂಪಲ್. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟ ಹತ್ತು ಬಂದಿದ್ದಕ್ಕೆ ಜಸ್ಟ್ 7.1 ಮೈಲೇಜ್ ಬಂದಿದೆ. ಆ್ಯಂಡ್ ರೇಂಜ್ ಕೂಡ ಡಿಪ್ ಆಗೋಯ್ತು. ಸೊ ಬನ್ನಿ, ಈಗ ಇಲ್ಲಿ ಕಾರ್ ಪೂಜೆ ಮಾಡ್ಸಕ್ಕಂತ ಬಂದೆ. ಗೊತ್ತಿಲ್ಲ ಮಾಡ್ತಾರಾ ಇಲ್ವಾ ಅಂತ, ಒಳಗಡೆ ಹೆಂಗೋ ಕೇಳ್ಕೊಂಡು ಬಂದೆ, ಗೊತ್ತಿರೋರಿದ್ರು. ಸೊ ಇಲ್ಲಿಂದ ಪೂಜೆ ಮಾಡಿಸಿ ಹೊರಡೋಣ. ಗೈಸ್, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೊಬ್ಬರು ಡೈರೆಕ್ಟ್ ದರ್ಶನ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೊರಟಿದ್ದೀನಿ. ಜನನೂ ಪರವಾಗಿಲ್ಲ, ತುಂಬ ಜನ ಇದ್ದಾರೆ ಇವತ್ತು. ನಾನು ತುಂಬ ಇರಲ್ಲ ಅಂದ್ಕೊಂಡೆ, ಯಾಕಂದರೆ ಟ್ಯೂಸ್ಡೇ ಅಲ್ಲ, ಟ್ಯೂಸ್ಡೇ ಸ್ವಲ್ಪ ಜಾಸ್ತಿ ಇರ್ತಾರೆ. ಗೈಸ್, ಕಾರ್ ಪೂಜೆ ಮಾಡಿಸ್ತಾ ಇದ್ದೀನಿ ಇವಾಗ. ದರ್ಶನ ಎಲ್ಲ ಮುಗೀತೆಲ್ಲ ಚೆನ್ನಾಗಾಯಿತು, ತುಂಬ ಬೇಗನೂ ಆಯಿತು. ಕೂತಿರೋರೊಬ್ಬರು ಇದ್ರು, ಅವ್ರು ಒಳಗಡೆ ಬಿಡಿಸಿದ್ರು. ಇವಾಗ ಇಲ್ಲಿಂದ ಕಾರ್ ಪೂಜೆ ಮಾಡಿಸ್ಬೇಕಂದ್ರೆ ತುಂಬ ಇಂದ ವೆಯ್ಟ್ ಮಾಡ್ತಾಯಿದ್ದೆ. ಅರೌಂಡ್ 8 ಮಂತ್ಸ್ ಆಯಿತು. ಬಂದಾಗೆಲ್ಲ ದರ್ಶನನೇ ಆಗಲಿಲ್ಲ, ಅದಕ್ಕೆ ಇವತ್ತು ಜನನೂ ಕಮ್ಮಿ ಇದ್ದರು. ಇವಾಗ ಮಾಡಿಸಿ ಇಲ್ಲಿಂದ ಹೊರಡೋದೆ. ಸೊ ಗೈಸ್, ಚಾಮುಂಡಿ ಹಿಲ್ಸ್ ಮುಗಿಸ್ಕೊಂಡು ವೈಭವ್ ಅಂತ ಹೋಟ್ಲಲ್ಲಿ ನಾನ್ ವೆಜ್ ಊಟ ತಿಂದ್ಕೊಂಡು, ಹಾಗೆ ನೀವು ಮೈಸೂರಿಗೆ ಬಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ಹೋಟೆಲ್ಸ್ ಇಲ್ಲಿ ಓವರ್ ರೇಟೆಡ್ ಇದೆ, ಬಟ್ ವೈಭವ್ ಹೋಟೆಲ್ ಇದೆಲ್ಲ ಸಕ್ಕತ್ತಾಗಿದೆ. ತುಂಬ ಹಳೆಯ ಹೋಟೆಲ್ ಅದು, ಟ್ರೈ ಮಾಡಿ. ಇವಾಗ ರೆನೋವೇಟ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಆ್ಯಂಡ್ ಇವಾಗ ರೋಡಲ್ಲೆಲ್ಲ ಸುತ್ತಾಡಿಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀನಿ. ಆ್ಯಂಡ್ ಹೋಗ್ತಾ
ಪಯಣ ಮ್ಯೂಸಿಯಮ್ಗೆ ಹೋಗೋಣ ಅಂತ, ಕಾರ್ ಮ್ಯೂಸಿಯಮ್ಗೆ. ಅದೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಮೈಸೂರು ಸಿಟಿನಲ್ಲಿ ಇವಾಗ ಸುತ್ತಾಡಿದ್ದಕ್ಕೆ ಎಷ್ಟು ಮೈಲೇಜ್ ಬಂದಿದೆ ಅಂತ ನೋಡೋಣ. ಸೊ ಗೈಸ್, ಬ್ಯಾಂಗ್ಳೂರಲ್ಲಿ ಏನು ಬರುತ್ತೆ ಅರೌಂಡ್ 9 to 10 ಏನು ಬರುತ್ತೆ ಮೈಲೇಜು, ಅದೇ ಸೇಮ್ ಮೈಲೇಜೇ ಇಲ್ಲೂ ಕೂಡ ಬರ್ತಾ ಇದೆ. ಸೊ ಪರವಾಗಿಲ್ಲ, ಇಟ್ಸ್ ಗುಡ್ ಓನ್ಲಿ ಅಂತ ಹೇಳ್ತಾ ಇಲ್ಲಿಂದ ಈಗ ಹೊರಡೋಣ ಬನ್ನಿ. ಸೊ ಗೈಸ್, ವಾಪಸ್ ಮೈಸೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ನೈಟ್ ಆಗೋಯ್ತು, ಸಕ್ಕದಾಗಿತ್ತು ಇವತ್ತು. ಮೈಸೂರು ತುಂಬ ಫ್ರೀ ಆಗಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಆ್ಯಂಡ್ ಮೈಲೇಜ್ ಬಗ್ಗೆ ಅಪ್ಡೇಟ್ ಕೊಡೋದಾದರೆ ಇಲ್ಲಿ ನೋಡಿ ನೀವು, 94 ಸ್ಪೀಡ್ ಕ್ರೂಸ್ ಆನ್ ಮಾಡ್ಕೊಂಡಿದ್ದೀನಿ. ಸೊ 94 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ವಿತ್ AC ಆಫ್ ಮೈಲೇಜ್ ನೋಡ್ತಾ ಇರ್ಬೋದು, 16.5 ತೋರಿಸ್ತಾ ಇದೆ, ವಿಚ್ ಈಸ್ ಪ್ರಿಟಿ ಗುಡ್. ಆ್ಯಕ್ಚುಲಾಗಿ ಕನ್ಸಿಸ್ಟೆಂಟ್ ಆಗಿದೆ 16.5. ಬಟ್ ಇದು ಆ್ಯಕ್ಯುರೇಟ್ ಇರಲ್ಲ, ಇದು ಅರೌಂಡ್ ಒಂದು 13 to 14 ಅಂತ ಕನ್ಸಿಡರ್ ಮಾಡ್ಕೊಬೋದು, ವಿಚ್ ಈಸ್ ಆಲ್ಸೋ ಟೂ ಗುಡ್. ಬಿಕಾಸ್ ನನಗೆ ಮುಂಚೆ ಎಲ್ಲ ಇನ್ನೂ ಕಮ್ಮಿ ಬರ್ತಾ ಇತ್ತು, ಅರೌಂಡ್ 12 ಬರ್ತಾ ಇತ್ತು, 12-13 ಇದರಲ್ಲೇ, ಅಂದರೆ ಇನ್ನೂ ಕಮ್ಮಿ ಇರ್ತಾ ಇತ್ತು ರಿಯಲ್ ವರ್ಲ್ಡಲ್ಲಿ. ಸೊ ದಿಸ್ ಇಸ್ ಗುಡ್. ಸೊ ಬನ್ನಿ, ಫೈನಲ್ ಮೈಲೇಜ್ ಅಪ್ಡೇಟ್ ನಾನು ಬ್ಯಾಂಗ್ಳೂರ್ ರೀಚ್ ಆದಮೇಲೆ ಕೊಡ್ತೀನಿ. ಓವರಾಲ್ ಎಷ್ಟು ಕಿಲೋಮೀಟರ್ಸ್ ಆಯಿತು ಆ್ಯಂಡ್ ಏನು ಮೈಲೇಜ್ ಬಂದಿದೆ ಅಂತ. ಬನ್ನಿ ಗೈಸ್, ಫೈನಲಿ ರೀಚ್ಡ್ ಬ್ಯಾಂಗ್ಳೂರ್ ವಿಜಯನಗರ್. ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಇದೆ ಮನೆ ರೀಚ್ ಆದ ತಕ್ಷಣ ಮಾಡೋದೆ ಅಪ್ಡೇಟ್ ಫೈನಲ್ ಮೈಲೇಜ್ ಎಷ್ಟು ಅಂತ. ಆ್ಯಂಡ್ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರೋದೊಂದು ಲೆಕ್ಕ ಆದರೆ, ಎಕ್ಸ್ಪ್ರೆಸ್ ವೇ ಇಳಿದು ಈ ಕೆಂಗೇರಿ, ಪಟ್ಟಣಗೆರೆ, RR ನಗರ್ ಕ್ರಾಸ್ ಮಾಡ್ಕೊಂಬರೋದು ಇನ್ನೊಂದು ಲೆಕ್ಕ. ಅಲ್ಲಿಂದ ಬೇಗ ಬಂದ್ಬಿಡ್ಬೋದು. ಎಕ್ಸ್ಪ್ರೆಸ್ ವೇ ಇಳಿದು ನಮ್ಮ ಮನೆಗೆ ಬರೋಕ್ಕೆ 1 hour 1.25 hour ಬೇಕು. ನಾನ್ ಪೀಕ್ ಅವರ್ಸಲ್ಲೂ ಅಷ್ಟೇ ಬೇಕಾಗಿರುತ್ತೆ. ಸ್ವಲ್ಪ ಆದರೂ ವೆಹಿಕಲ್ಸ್ ಇರುತ್ತೆ. ಇಷ್ಟೊತ್ತಿನಲ್ಲಿ ಏನಂದರೆ ಹೆವಿ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಸಿಕ್ಕಾಪಟ್ಟೆ, ಅದೊಂದು ಪ್ರಾಬ್ಲಮ್ಮು. ಸೊ ಅಲ್ಲಿಂದ ಬರೋದೊಂದು ಲೆಕ್ಕ ಆದರೆ, ಇಲ್ಲಿಂದ ಬರೋದು ಇನ್ನೊಂದು ಲೆಕ್ಕ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ ಇವಾಗ ನೆಕ್ಸ್ಟ್ ಕಾರ್ ಸ್ಟಾಪ್ ಮಾಡಿ ಮನೆ ಹತ್ರ ಫೈನಲ್ ಅಪ್ಡೇಟ್ ಕೊಡ್ತೀನಿ ಮೈಲೇಜ್ ಬಗ್ಗೆ. ಸೊ ಗೈಸ್, ಫೈನಲಿ ರೀಚ್ಡ್ ಹೋಮ್. ಬೆಳಗ್ಗೆ ಬಿಟ್ಟು ನೈಟ್ 10 o'clock ಎಕ್ಸಾಕ್ಟಿಗೆ ಬಂದಿರೋದು. ಆ್ಯಂಡ್ ಮೈಲೇಜ್ ಬಗ್ಗೆ ನೋಡೋದಾದರೆ, ಫಸ್ಟು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದೀವಿ ನೋಡೋಣ ಬನ್ನಿ. ಸೊ ದಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ 325.8. ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ನೀವು ನೋಡ್ತಾ ಇರ್ಬೋದು 47 ತೋರಿಸ್ತಾ ಇದೆ. ಇದು ನಿಜವಾಗ್ಲೂ ಟ್ರೂ ಅಲ್ವೇ ಅಲ್ಲ, ಯಾಕಂದರೆ ಆಲ್ಮೋಸ್ಟ್ 200+ ಕಿಲೋಮೀಟರ್ಸ್ ನಾನು 95 ಸ್ಪೀಡ್ನೇ ಮೇಂಟೈನ್ ಮಾಡಿದ್ದೀನಿ. 200+. ಇದು ನೋಡಿ, ಇದೇ ಪರ್ಫೆಕ್ಟ್ ಎಕ್ಸಾಂಪಲ್. ಇದು ಆ್ಯಾವ್ರೇಜ್ ಸ್ಪೀಡ್ ತೋರಿಸೋದು, ಆಮೇಲೆ ಆ್ಯಾವ್ರೇಜ್ ಫ್ಯೂಯಲ್ ತೋರಿಸೋದು, ಇದೆರಡು ಆ್ಯಕ್ಯುರೇಟೇ ಇಲ್ಲ. ನಾಟ್ ಇವನ್ ನಿಯರ್ ಟು ಆ್ಯಕ್ಯುರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ಯೂಯಲ್ ನೋಡ್ತಾ ಇರ್ಬೋದು ನೀವು, ಇಷ್ಟು ಇದೆ, ಅರೌಂಡ್ ಒಂದು ಇನ್ನೂ 15 to 18 ಲೀಟರ್ಸ್ ಪ್ಲಸ್ ಅಷ್ಟಿದೆ ಇನ್ನೂ. ಆ್ಯಂಡ್ ಮೈಲೇಜ್ ಬಗ್ಗೆ ನೋಡೋದಾದರೆ, ರೇಂಜ್ 131 ತೋರಿಸ್ತಾ ಇದೆ. ಆ್ಯಂಡ್ ಇನ್ ಸಿಟಿ ಬಂದಾಗ ಡಿಪ್ ಆಯಿತು, 14.4 ತೋರಿಸ್ತಾ ಇದೆ. ರೋಡಲ್ಲಿ ಆಲ್ಮೋಸ್ಟ್ ಖಾಲಿ ಇತ್ತು, ಅದರಿಂದ ಬ್ಯಾಂಗ್ಳೂರಲ್ಲಿ ಕೂಡ ಇಷ್ಟು ತೋರಿಸ್ತಾ ಇದೆ. ಬಟ್ ಇಷ್ಟು ಬರ್ತಾರಲ್ಲ, ಅರೌಂಡ್ 11 ಬರ್ತಿರ್ಬೋದು ನಂಗೆ ಗೊತ್ತಿರಂಗೆ. ಇದು ತಕ್ಷಣ ಇದಾಗಲ್ಲ, ಇದು ಲೈಕ್ ತುಂಬ ಹೊತ್ತು ತಗೊಳುತ್ತೆ. ಇದು ಸಿಟಿಲಿ ಬಂದ ತಕ್ಷಣ ಸೆಟ್ ಆಗಾಕಿದು ಪರ್ಫೆಕ್ಟ್ ಮೈಲೇಜ್ ಎಷ್ಟು ಅಂತ. ಸೊ ನಾನು ಎಕ್ಸ್ಪ್ರೆಸ್ ವೇ ತನಕ ಇಳಿಯೋ ತನಕನೂ ನನಗೆ ಅರೌಂಡ್ 16.5 ಬರ್ತಾ ಇತ್ತು. ಆ್ಯಂಡ್ ಇಲ್ಲಿ ಎಕ್ಸ್ಪ್ರೆಸ್ ವೇ ಇಳ್ದಾಗಿಂದ ನಮ್ಮ ಮನೆಗೆ ಅರೌಂಡ್ ಒಂದು 11 ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 17 to 18 ಇತ್ತು ಆಲ್ಮೋಸ್ಟ್. ಸೊ ಆವ್ರೇಜ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಂಗೆ ಗೊತ್ತಿರೋಂಗೆ ಅರೌಂಡ್ 14 to 15 ಅಂತೂ ಈ ಸರಿ ಖಂಡಿತ ಬಂದಿದೆ. ಮೈಲೇಜು ಕನ್ಸಿಸ್ಟೆಂಟಾಗೇ ಇತ್ತು. ಸೊ ಇದು ಮೋಸ ಏನಿಲ್ಲ, ಚೆನ್ನಾಗೇ ಬಂದಿದೆ ಅಂತ ಹೇಳ್ಬೋದು. XUV ಈ 2 ಲೀಟರ್ ಟರ್ಬೋ ಚಾರ್ಜ್ಡ್ 7-seater ವೆಹಿಕಲ್ಗೆ ಸೂಪರ್ ಮೈಲೇಜ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಇಷ್ಟಾಗಿತ್ತು ಇವತ್ತಿನ ಏನಂತ ಹೇಳ್ಬೋದು, ಮೈಲೇಜ್ ಟೆಸ್ಟ್ ಆರ್ ಮೈಸೂರು ಟೂರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು XUV-ನಲ್ಲಿ. ಆ್ಯಂಡ್ XUV ಓಡಿಸೋದೇ ಒಂಥರ ಸಿಕ್ಕಾಪಟ್ಟೆ ಫನ್ನು, ಥ್ರಿಲ್ಲಿಂಗು, ಸಕ್ಕದಾಗಿದೆ ಗಾಡಿ ಓಡ್ಸೋಕ್ಕೆ ಮಾತ್ರ ಹೈವೇಸಲ್ಲಿ. ನಾನಂತೂ ಥರೋಲಿ ಎಂಜಾಯ್ ಮಾಡಿದೆ ಎಕ್ಸ್ಪ್ರೆಸ್ ವೇನಲ್ಲಿ ಅಂತ ಹೇಳ್ತಾ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ಯಾರ್ಯಾರು XUV 700 ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.